ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಹಿಂದೂ ಹುಲಿ ಯತ್ನಾಳ್ ಎಲ್ಲೋದ್ರು? ಈ ಉಪಚುನಾವಣೆಯಲ್ಲಿ ಯತ್ನಾಳ್ ಅವ್ರದ್ದು ಯಾವ ರೀತಿ ಪಾತ್ರ ಇರುತ್ತೆ? ಬಿ ಜೆ ಪಿ ಪರವಾಗಿ ಯತ್ನಾಳ್ ಕೆಲಸ ಮಾಡ್ತಾರಾ, ಅಥವಾ ಬಿ ಜೆ ಪಿ ವಿರುದ್ಧ ಕೆಲಸ ಮಾಡಿ ತನ್ನ ಶಕ್ತಿಯನ್ನು ತೋರಿಸ್ತಾರಾ, ಅಥವಾ ಜೆ ಸಿ ಬಿ ಪಕ್ಷದಿಂದ ಅವರ ಅಭ್ಯರ್ಥಿಗಳನ್ನೇನಾದರೂ ಸ್ಪರ್ಧಿಸ್ತಾರಾ ಎರಡೂ ಕ್ಷೇತ್ರಗಳಿಗೆ, ಅಥವಾ ಬಿ ಜೆ ಪಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ, ಯಡಿಯೂರಪ್ಪನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಏನಾದರೂ ಯತ್ನಿಸ್ತಾರಾ? ಇಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ. ಆದರೆ ಸದ್ಯಕ್ಕೆ ಯತ್ನಾಳ್ ಕಾಣ್ತಾ ಇಲ್ಲ, ಕಣ್ಮರೆಯಾಗಿದ್ದಾರೆ. ಯತ್ನಾಳ್ ಆ್ಯಂಡ್ ಟೀಮ್ ಕಣ್ಮರೆಯಾಗಿದೆ. ಕಣ್ಮರೆಯಾಗಿ ಅವರು ಹೋಗಿದ್ದು ಎಲ್ಲಿಗೆ? ಬಿಗ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಯಡಿಯೂರಪ್ಪ ಮತ್ತು ಮಗನ ವಿರುದ್ಧ ತೊಡೆ ತಟ್ಟಿ ಯುದ್ಧಕ್ಕಿಳಿದಂಥ ಯತ್ನಾಳ್ ಈಗ ಕಣ್ಮರೆಯಾಗಿದ್ದಾರೆ. ಹೇಳಿ ಕೇಳಿ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾಲ, ಉಪಚುನಾವಣೆಗಳು. ಒಂದು ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರ ಮೂಗಿನ ನೇರದಲ್ಲಿ ನಡೆಯುವಂಥ ಚುನಾವಣೆ. ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದು ಚರಂತಿಮಠ್ ಯತ್ನಾಳ್ ಅವರ ಕ್ಯಾಂಡಿಡೇಟ್. ಅದನ್ನ ಯತ್ನಾಳ್ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಚರಂತಿಮಠ್ ಪರವಾಗಿ ಏನಾದರೂ ಯತ್ನಾಳ್ ಕೆಲಸ ಮಾಡ್ತಾರಾ? ಚರಂತಿಮಠ್ ಪರವಾಗಿ ಯತ್ನಾಳ್ ಕೆಲಸ ಮಾಡ್ತಾರೆ ಅಂದರೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅಂತಲೇ ಅರ್ಥ. ಅಂದರೆ ಗೆಲ್ಲಿಸ್ಲಿಕ್ಕೆ ಕೆಲಸ ಮಾಡ್ತಾರೆ ಅಂತ ಅರ್ಥ. ಬಿ ಜೆ ಪಿ ಅಭ್ಯರ್ಥಿ ಗೆದ್ದರೆ ಕ್ರೆಡಿಟ್ ಹೋಗೋದು ಯಾರಿಗೆ? ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರು ಅಂತ ಕ್ರೆಡಿಟ್ ಹೋಗೋದು. ಅದು ಬೇಕಾ ಯತ್ನಾಳ್ ಅವರಿಗೆ? ಅಥವಾ ಅಲ್ಲೇನಾದರೂ ಉಲ್ಟಾ ಹೊಡೆದು ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲಿಕ್ಕೆ ಕಾರಣರಾದರೆ ಮತ್ತೆ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗುತ್ತೆ, ಯತ್ನಾಳ್ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಿದ್ರು ಅಂತ. ಇದು ಬೇಕಾ ಯತ್ನಾಳ್ಗೆ? ಈ ರೀತಿ ಸಂದಿಗ್ಧತೆಯಲ್ಲಿ ಯತ್ನಾಳ್ ಇದ್ದಾರೆ. ಹಾಗಾಗಿ ಯತ್ನಾಳ್ ಆ್ಯಂಡ್ ಟೀಮ್ ಅಂದರೆ ನಿಮ್ಗೆ ಗೊತ್ತೇ ಇದೆ ಅವ್ರ ಟೀಮಲ್ಲಿ ಯಾರ್ಯಾರಿದ್ರು ಅಂತ. ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ, ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ್, ಮೈಸೂರಿನ ಪ್ರತಾಪ್ ಸಿಂಹ, ಬೆಂಗಳೂರಿನ ಅರವಿಂದ್ ಲಿಂಬಾವಳಿ, ಶಿವಮೊಗ್ಗದ ಕುಮಾರ್ ಬಂಗಾರಪ್ಪ, ಎಕ್ಸೆಟ್ರಾ ನಾಯಕರು ಯತ್ನಾಳ್ ಟೀಮಲ್ಲಿದ್ದವರು. ಆದರೆ ಬಿ ಜೆ ಪಿ ಒಂದು ತಂತ್ರವನ್ನು ಮಾಡಿ ಯತ್ನಾಳ್ ಅವ್ರನ್ನ ಮಾತ್ರ ಪಕ್ಷದಿಂದ ಹೊರಗಾಕ್ತು. ಬೇರೆ ಯಾರಿಗೂ ಒಂದು ನೋಟಿಸ್ ಕೂಡ ಕೊಡಲಿಲ್ಲ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಬೈ ಎಲೆಕ್ಷನ್ನಲ್ಲಿ ಅನ್ನುವಂಥದ್ದು ಈ ಕುತೂಹಲವನ್ನು ಮೂಡಿಸಿದ್ದೇವೆ. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲೂ ಅದೇ ರೀತಿ ವಾತಾವರಣ ಇತ್ತು ಯಡಿಯೂರಪ್ಪನವ್ರಿಗೆ. ಅವರ ರಾಜಕೀಯ ವಿರೋಧಿ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥದ್ದು. ಜಿ ಎಂ ಸಿದ್ದೇಶ್ವರ್ ಬಿ ಜೆ ಪಿಯಲ್ಲೇ ಇದ್ದಾರೆ. ಆದರೆ ಜಿ ಎಂ ಸಿದ್ದೇಶ್ವರ್ ಮತ್ತು ಯಡಿಯೂರಪ್ಪನವರ ಬಣ ಕಾಂಪ್ರಮೈಸ್ ಆಗಿದೆ ಅನ್ನುವಂಥ ಮಾತುಗಳಿದ್ದಾವೆ. ರೇಣುಕಾಚಾರ್ಯ ಜೊತೆಗೆ ಜಿ ಎಂ ಸಿದ್ದೇಶ್ವರ್ ಮಾತಾಡಿದಾರಂತೆ, ಸಮಸ್ಯೆಗಳಿಲ್ಲ, ಒಟ್ಟಿಗೆ ಹೋಗೋಣ ಅನ್ನುವಂಥ ಮಾತುಗಳು ಬಂದಿದ್ದಾವಂತೆ. ಇಬ್ಬರು ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಇಳಿಸಿದಾರಂತೆ. ಈ ರೀತಿಯ ಮಾತುಗಳು. ಆದರೆ ಯತ್ನಾಳ್ ತಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಬೇಕಲ್ಲ. ಯತ್ನಾಳ್ ಹೋದರೆ ಕಾರ್ಯಕರ್ತರು ಶಿಳ್ಳೆ ಹೊಡಿತಾರೆ, ಕೇಕೆ ಹಾಕ್ತಾರೆ, ಹುರಿದುಂಬಿಸ್ತಾರೆ ಯತ್ನಾಳ್ ಅವ್ರನ್ನ. ಯತ್ನಾಳ್ ಹೋಗ್ತಾರೆ ಅಂದರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಂಥ ಯತ್ನಾಳ್ ಅವ್ರನ್ನ ಬಿ ಜೆ ಪಿ ಈ ಉಪಚುನಾವಣೆಯಲ್ಲಿ ಬಳಸ್ಕೊಳ್ಳುತ್ತಾ? ಹಾಗಾದರೆ ಸದ್ಯಕ್ಕೆ ಆ ರೀತಿಯ ಲಕ್ಷಣಗಳು ಕಾಣ್ತಾ ಇಲ್ಲ. ಯತ್ನಾಳ್ ಅವರು ಬೇಕು ಅಂತ ಯಾರೂ ಕೂಡ ಇನ್ನೂ ಅನ್ಕೋತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಕಣ್ಮರೆಯಾಗಿದ್ದಾರೆ. ಯತ್ನಾಳ್ ಅವರ ಟೀಮಿನ ಜೊತೆಗೆ ಹೋಗಿದ್ದೆಲ್ಲಿಗೆ? ಹಾಗಾದರೆ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಸುದ್ದಿ ಇತ್ತು. ಹೈಕಮಾಂಡ್ ವರಿಷ್ಠನೋ ಯತ್ನಾಳ್ ಅವ್ರನ್ನ ಕರೆಸ್ಕೊಳ್ತಿದ್ದಾರೆ ಅನ್ನೋಂಥ ಸುದ್ದಿ ಇತ್ತು. ಅದು ಯಾವುದೂ ಕೂಡ ಅಧಿಕೃತ ಸುದ್ದಿ ಅಂತ ಹೇಳಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅವರ ನಡೆ, ನಿಗೂಢ ನಡೆ ಯಾವ ರೀತಿ ಹೊರಳುತ್ತೆ ಅನ್ನೋದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.